ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ವೈದ್ಯೆ ಹಾಗೂ ಯೋಗ ಶಿಕ್ಷಕಿ. ಇವತ್ತು ಮಾತಾಡ್ತಾ ಇರೋದು ಇರ್ರೆಗ್ಯುಲರ್ ಪೀರಿಯಡ್ಸ್ ಮತ್ತೆ ಇನ್ನು ಮುಂದಿನ ಬರುವಂತ ಸಂಚಿಕೆಗಳಲ್ಲಿ ಅಂದ್ರೆ ಆಯುರ್ವೇದ ಸಂಬಂಧಪಟ್ಟಿರುವಂತಹ ಆಹಾರ, ಆಚಾರ ಹಾಗೂ ವಿಚಾರಗಳು ಏನೆಲ್ಲ ಹೇಳಿದ್ದಾರೆ, ಮತ್ತೆ ಯೋಗದ ಮುಖಾಂತರ ಹೇಗೆಲ್ಲ ಹೆಣ್ಮಕ್ಳು ಅವರ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಮುಂಚಿನ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ, ಅಂದ್ರೆ ಏನೆಲ್ಲ ಕಾರಣಗಳು ಇರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಅಥವಾ PCOD ಆಗಿರ್ಬೋದು, ಅಥವಾ ಡಯಾಬಿಟೀಸ್ಗಾಗಿರ್ಬೋದು. ಸೊ ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಕಾರಣಗಳನ್ನ ನಾನು ಇಲ್ಲಿ ಹೇಳ್ತಾ ಹೋಗಲ್ಲ, ಅದಕ್ಕೆ ರೆಮಿಡಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಆಯುರ್ವೇದದಲ್ಲಿ ನಾವು ಮುಖ್ಯವಾಗಿ 3 ಸೆಗ್ಮೆಂಟ್ ಅಲ್ಲಿ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ನ ತಗೊಳ್ತಾ ಹೋಗ್ತೀವಿ. ಒಂದು ಆಹಾರ, ಆಚಾರ ಹಾಗೂ ವಿಚಾರ. ಅಂದ್ರೆ ಏನಪ್ಪ ಇದು ಆಹಾರ, ಆಚಾರ, ವಿಚಾರ? ಯಾಕೆ ಇದು ಅಂತಂದ್ರೆ, ಇವಾಗ ನಾವು ಯಾವುದೇ ಒಂದು ಡಿಸೀಸ್ ತಗೊಂಡ್ರೆ ಅದನ್ನ ನಾವು ಫಿಸಿಕಲ್ ಸಿಂಪ್ಟಮ್ಸ್, ಮೆಂಟಲ್ ಸಿಂಪ್ಟಮ್ಸ್ ಮತ್ತೆ ಎಮೋಷನಲ್ ಸಿಂಪ್ಟಮ್ಸ್ ಅಲ್ಲಿ ನಾವು ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಆಹಾರ ಅಂದ್ರೆ ಏನು, ಆಹಾರಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ ಆಯುರ್ವೇದದಲ್ಲಿ ಅಂತಂದ್ರೆ ಅದಕ್ಕೆ ಇದೇ ಕಾರಣ. ಏನಿರ್ಬೋದು, ಇವಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾಕೆ ಆಗತ್ತೆ ಅಂತ ತಿಳ್ಕೊಂಡಿದೀವಲ್ವಾ. ಹೇಗೆ ನಾವು ಒಂದು ನಮ್ಮ ದಿನಚರಿ ಅಥವಾ ನಮ್ಮ ಆಹಾರದ ಪದ್ಧತಿ ಹೇಗೆ ಇರೋದ್ರಿಂದ ಅದು ನಾರ್ಮಲ್ಸಿಗೆ ಬರೋದಾಗಿರ್ಬೋದು, ಅಥವಾ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಅಂತ ನಾನಿವತ್ತು ಹೇಳ್ತೀನಿ. ಮೊದಲಿಗೆ ಅಂದ್ರೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಹಾಗೂ ರಾತ್ರಿ ಊಟ ಆಗಿರ್ಬೋದು, ಇದನ್ನ ನೀವು ಸ್ಕೆಡ್ಯೂಲ್ ಮಾಡಬೇಕು. ಅಂದ್ರೆ ಇವಾಗ ನಿಮ್ಮ ದಿನಚರಿಯನ್ನು ನೀವು ಹೇಗೆ ಪ್ಲಾನ್ ಮಾಡ್ತೀರಾ ಹಾಗೆಯೇ ನಿಮ್ಮ ಆಹಾರ ಪದ್ಧತಿಯನ್ನು ನೀವು ಸ್ಕೆಡ್ಯೂಲ್ ಮಾಡಬೇಕು. ದೇಹಕ್ಕೆ ಅದರದೇ ಆದ ಒಂದು ಸಿಸ್ಟಮ್ ಇದೆ. ನೀವು ಆ ಸಿಸ್ಟಮ್ ಅನ್ನ ಹೇಗೆ ಟ್ರೈನ್ ಮಾಡ್ತೀರಾ ಅದಕ್ಕೆ ಅಡ್ಜಸ್ಟ್ ಆಗಿ ತದನಂತರ ಅದೇ ಒಂದು ಸಿಸ್ಟಮ್ ಅಲ್ಲಿ ಅದು ಒಂದೇನ್ ಪ್ರೋಸೆಸ್ ಇರುತ್ತೆ ಅದನ್ನ ಅದು ಫಾಲೋ ಮಾಡ್ತಾ ಹೋಗುತ್ತೆ. ಸೊ ಏನ್ ಮಾಡ್ಬೇಕು, ಊಟ ಮಾಡ್ಬೇಕಾದ್ರೆ ಯಾವುದೇ ಒಂದು ಕಾರ್ಯ ನೀವು ಮಾಡ್ತಾ ಇರಿ ಅಥವಾ ಊಟ ಮಾಡ್ಬೇಕಾದ್ರೆ ಅಂತ ಅಷ್ಟೇ ಅಲ್ಲ, ಏನೇ ಒಂದು ಕಾರ್ಯದಲ್ಲಾಗಿದ್ರು ನಿಮ್ಮ ಅವೇರ್ನೆಸ್ ಇರಬೇಕು, ಅಂದ್ರೆ ನಿಮ್ಮ ಗಮನ ಇರಬೇಕು. ಹೇಗೆ, ಯಾಕೆ ಅಂತ ಹೇಳೋದಾದ್ರೆ, ಇವಾಗ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಹೋಗ್ತೀನಿ. ಇವಾಗ ಮಧ್ಯಾಹ್ನ ನೀವು ಊಟ ಮಾಡ್ತಾ ಇರ್ತೀರಾ, ನಿಧಾನಕ್ಕೆ ಒಂದು ಜಾಗದಲ್ಲಿ ಕುತ್ಕೊಂಡು, ಅಂದ್ರೆ ಕೆಳಗಡೆ ಕುತ್ಕೊಂಡು ನೀವು ನಿಧಾನಕ್ಕೆ ಆಹಾರವನ್ನು ಅದನ್ನ ಸೇವಿಸುತ್ತಾ ಅದರಲ್ಲಿ ಉತ್ಪತ್ತಿ ಆಗುವಂತಹ ರಸಗಳ ಬಗ್ಗೆ ನೀವು ತಿಳ್ಕೊಳ್ತಾ ಅದನ್ನ ಊಟ ಮಾಡಿದಾಗ ಅದು ನೀವು ನಿಮ್ಮ ಬ್ರೈನ್ ಅನ್ನು ಟ್ರೈನ್ ಮಾಡ್ತಾ ಇರೋ ಹಾಗೆ. ಅಂದ್ರೆ ನಾನು ಈ ಒಂದು ಆಹಾರ ತಿಂತಾ ಇದ್ದೀನಿ, ಇದು ನನ್ನ ದೇಹಕ್ಕೆ ಹಾಗೂ ನನ್ನ ಡೆವಲಪ್ಮೆಂಟ್ ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ನಾನು ಇದನ್ನ ಆಹಾರ ತಗೊಳ್ತಾ ಇದ್ದೀನಿ ಅಂತ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡಿ ನೀವು ತಗೊಳ್ತಾ ಇದ್ದೀರಾ ಆಹಾರ ಅಂತ ಆದಾಗ, ದೇಹಕ್ಕೆ ಅದನ್ನ ನೀವು ಟ್ರೈನ್ ಮಾಡ್ತಾ ಹೋದಂಗೆ ಅದು ಕಾಮ್ ಅಂಡ್ ಕಾಂಪೋಸ್ಡ್ ಆಗಿ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫೋನ್ ನೋಡಿ ಊಟ ಮಾಡೋದಾಗಿರ್ಬೋದು, ಅಥವಾ ನಿಂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಅಥವಾ ತುಂಬಾ ಅಂದ್ರೆ ಏನೋ ಅಂತ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಕುತ್ಕೊಂಡು ಊಟ ಮಾಡೋದಾಗಿರ್ಬೋದು. ಆ ತರ ಮಾಡಿದಾಗ ಏನಾಗುತ್ತೆ, ಯೂಶಲಿ ಗ್ಯಾಸ್ಟ್ರಿಕ್ ಇಶ್ಯೂಸ್, ಅಸಿಡಿಟಿ ಶುರು ಆಗುತ್ತೆ, ಅಥವಾ ಡೈಜೆಷನ್ ಇಶ್ಯೂಸ್ ಶುರು ಆಗುತ್ತೆ. ಸೊ ಹಾಗಾಗಿ ಆಹಾರ ಟೈಮ್ ಟು ಟೈಮ್ ತಗೊಳ್ಬೇಕಾದ್ರೆ ತುಂಬಾ ಅವೇರ್ನೆಸ್ ಇಟ್ಕೊಂಡು ನಾವು ಊಟವನ್ನು ಮಾಡಬೇಕು. ಹಾಗೆಯೇ ನಾವು ಊಟದ ನಂತರ ಊಟ ಆಗಿದ ತಕ್ಷಣಕ್ಕೇನೆ ನಾವು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು. ಒಂದು 5ರಿಂದ 10 ನಿಮಿಷ ಆಗಿರ್ಬೋದು, ಅಥವಾ ಒಂದು ½ an hour ಅದು ಒಂದು ಸ್ವಲ್ಪ ನಿಧಾನಕ್ಕೆ ಒಂದು ಚೇರ್ ಮೇಲೆ ಕುತ್ಕೊಳ್ಳೋದಾಗಿರ್ಬೋದು, ಅಥವಾ ನಾರ್ಮಲ್ ಆಗಿ ಕೆಳಗಡೆ ಹಾಗೆ ಕುತ್ಕೊಂಡು ತದನಂತರ ನೀವು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೋದು. ಇಲ್ಲಿ ಇನ್ನೊಂದು ತಪ್ಪು ಏನ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಹೋದ್ರೆ, ಮಧ್ಯಾಹ್ನ ಊಟ ಆದ ನಂತರಕ್ಕೆ ಸ್ವಲ್ಪ ಬಿಸಿಲಿರುತ್ತೆ ಅಥವಾ ಸ್ವಲ್ಪ ನಿಮ್ಗೆ ನಿದ್ರೆ ಬರೋ ಹಾಗಾಗತ್ತೆ, ಮಲ್ಕೊಂಡ್ ಬಿಡ್ತೀರಾ. ಆ ಒಂದು ತಪ್ಪನ್ನು ಯಾವತ್ತೂ ಮಾಡಬಾರ್ದು. ಹೆಣ್ಮಕ್ಳು ಮೇಯ್ನ್ ಆಗಿ ಮನೇಲಿ ಅಂದ್ರೆ ಹೌಸ್ ವೈಫ್ಸ್ ನೀವು ಏನ್ ಇರ್ತೀರಾ, ಊಟ ಮಾಡಿದ ತಕ್ಷಣ ನಿಮ್ಗೆ ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೆಲಸ ಮಾಡಿರ್ತೀರಾ ಅಂತ ಹೇಳಿ ಊಟ ಆದ ತಕ್ಷಣಕ್ಕೆ ಮಲ್ಕೊಂಡ್ ಬಿಡ್ತೀರಾ. ಅದು ಕಫನ ಹೆಚ್ಚು ಮಾಡುತ್ತೆ, ಕಫ ದೋಷನ ಹೆಚ್ಚು ಮಾಡುತ್ತೆ ದೇಹದಲ್ಲಿ. ಆ ತರ ಹೆಚ್ಚು ಮಾಡಿದ ನಂತರ ನಿಮ್ಗೆ ಸ್ವಲ್ಪ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲಾರಿಟಿ ಪ್ಯಾಟರ್ನ್ ಅನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ಅಂತ ಒಂದು ಹ್ಯಾಬಿಟ್ಸ್ನೆಲ್ಲ ನೀವು ಕಮ್ಮಿ ಮಾಡಬೇಕು. ಆಮೇಲೆ ಇನ್ನೊಂದು ಇಲ್ಲಿ ಮುಖ್ಯವಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ,
ಸ್ಕಿಪ್ ಮಾಡಬೇಡಿ. ಅಂದರೆ ನನಗೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಒಂದು 11 ಗಂಟೆಗೆ ಮಾಡಿದೆ, ಊಟನ 2:30ಗೆ ಮಾಡಿದೆ, ಅಲ್ಲಿ ಗ್ಯಾಪ್ ಎಲ್ಲಿ ನೀವು ಕೊಡ್ತಾ ಇದ್ದೀರಾ? ದೇಹಕ್ಕೆ ನೀವು ಒಂದು ಸ್ವಲ್ಪ ಟೈಮ್ ಅನ್ನೋದು ಕೊಡಬೇಕಲ್ವ, ಜೀರ್ಣ ಆಗಬೇಕು ಆಹಾರ. ಅದಾದ ನಂತರ ಆ ಜೀರ್ಣ ಆಗಿರುವಂತಹ ಆಹಾರ ಇಡೀ ದೇಹಕ್ಕೆಲ್ಲ ಸ್ಪ್ರೆಡ್ ಆಗಿ ಅದು ಎನರ್ಜಿ ಫ್ಯೂಯಲ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಅದು ಪರಿಣಾಮ ತೋರಿಸ್ಬೇಕು ಅಂತ ಆದಾಗ ನಿಮ್ಮ ಟೈಮಿಂಗ್ಸು ಹಾಗೇನೆ ಕರೆಕ್ಟ್ ಆಗಿ ಇರಬೇಕು. ಒಂದೇ ಟೈಮ್ ಪ್ಯಾಟ್ರನ್ ನೀವು ಫಾಲೋ ಮಾಡಬೇಕು. ಇದು ಫಸ್ಟ್. ನಂತರ ನೀವು ಕುಡಿಯುವಂತಹ ನೀರು ಏನಿರುತ್ತೆ ಅದನ್ನು ಅಷ್ಟೇ ತುಂಬ ವಾರ್ಮ್ ಆಗಿರ್ಬೇಕು. ಅಂದರೆ ತುಂಬ ಬಿಸಿ 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 ನೀರು ಕುಡಿಯೋದಲ್ಲ. ಅಥವಾ ಇವಾಗ ಏನಾದ್ರು ರೋಗ ಲಕ್ಷಣಗಳಿಗೆ ಸಾಮಾನ್ಯವಾಗಿ ವೈದ್ಯರು ನಾವು ಹೇಳ್ತೀವಿ, ಅಂದರೆ ಬಿಸಿ ನೀರು ಜೊತೆನೇ ತಗೊಳ್ಬೇಕು ಕಷಾಯಗಳನ್ನು ಅಂತ ನಾವು ಹೇಳ್ತೀವಿ. ಆದರೆ ಊಟದ ನಂತರ ಅಥವಾ ನೀವು ಯಾವಾಗಾದ್ರೂ ನೀರು ಕುಡಿತೀರಾ ಅಂತ ಆದಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ನೀರನ್ನು ಸೇವಿಸೋದು ತುಂಬ ಅನುಕೂಲಕರ. ಆಮೇಲೆ ಲೇಟ್ ನೈಟ್ ಡಿನ್ನರ್ಸ್ನ ಅವಾಯ್ಡ್ ಮಾಡಿ. ಹೆಣ್ಮಕ್ಳು ಮೇಯ್ನ್ ಆಗಿ 8 ಗಂಟೆ ನಂತರ 8:30 ನಂತರ ಊಟ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಅಂದ್ರೆ ಇವಾಗ ಆಹಾರ ಅಂತ ನಾವು ತಗೊಂಡಾಗ ಎಲ್ಲ ಆಹಾರಕ್ಕೂ ಅದರದ್ದೇ ಆದ ಒಂದು ಡೈಜೆಷನ್ ಪವರ್ ಅಂತ ಇರುತ್ತೆ. ಇವಾಗ ಕೆಲವೊಂದು ವಸ್ತುಗಳು ಬೇಗ ಡೈಜೆಸ್ಟ್ ಆಗುತ್ತೆ. ಅಂದರೆ ನೀವು ತಿಂದ ಕೂಡಲೇ ಒಂದು 3 ಅವರ್ಸಲ್ಲಿ ಡೈಜೆಸ್ಟ್ ಆಗ್ಬೋದು ಅಥವಾ ಒಂದು 2 ಅವರ್ಸಲ್ಲಿ ಡೈಜೆಸ್ಟ್ ಆಗ್ಬೋದು. ಆದರೆ ಕೆಲವೊಂದು ಆಹಾರ ಪದಾರ್ಥಗಳು ಏನಾಗುತ್ತೆ, ನಿಮಗೆ 6 ತಾಸು ಅಥವಾ 12 ತಾಸು ಸಮಯ ಬೇಕಾಗಿರುತ್ತೆ. ಅಂಥ ಸಿಚುವೇಶನ್ನಲ್ಲಿ ನೀವು ಆ ಒಂದು ಟೈಮ್ ಗ್ಯಾಪ್ ಕೊಟ್ಟಿಲ್ಲ ದೇಹಕ್ಕೆ ಅಂತ ಆದಾಗ ಅಲ್ಲಿ ಅದು ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಎನರ್ಜಿಯಾಗಿ ಕನ್ವರ್ಟ್ ಆಗದಿರ ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಆಗಿ ಇನ್ಫ್ಲಮೇಟ್ರಿ ಸಿಚುವೇಶನ್ಸ್ ಆಗಿ ಅಥವಾ ಇನ್ಫ್ಲಮೇಷನ್ ಆಗುತ್ತೆ ದೇಹದಲ್ಲಿ. ಆ ಇನ್ಫ್ಲಮೇಷನ್ ಇಂದ ನಿಮಗೆ ಅದೇ ನಾನು ನಿಮಗೆ ಮುಂಚೆ ಹೇಳಿರುವಂಥ ಸಂಚಿಕೆಗಳಲ್ಲಿ ನಾನು ಹೇಳಿರ್ತೇನೆ, ಅಂದರೆ ಹೈಪೋಪಿಟ್ಯುಟರಿ ಒವೇರಿಯನ್ ಆಕ್ಸಿಸ್ ಅಂತ ಹೇಳಿ. ಇದರ ಮೇಲೆ ಪರಿಣಾಮ ಬೀರಿ ಹಾರ್ಮೋನಲ್ ಡಿಸ್ರಪ್ಷನ್ ಆಗುತ್ತೆ. ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೃಷ್ಟಿಯಾಗಿ ಮತ್ತೆ ರೋಗಗಳಿಗೆ ಅದು ಕಾರಣ ಆಗುತ್ತೆ. ಇಷ್ಟು ಆಹಾರದ್ದು ಇದು ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ತದನಂತರ ಆಚಾರ ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಬಂದಾಗ ಹೆಣ್ಮಕ್ಳು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇರಲಿ ನಿಮ್ಗೆ, ಅಂದರೆ ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ನೀವು ಹೊರಗಡೆ ಎಲ್ಲಾದರೂ ಕೆಲಸ ಮಾಡ್ತೀರಾ ಅಥವಾ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಏನೇ ಕೆಲಸ ಕಾರ್ಯಗಳು ಇದ್ರೂ ನಿಮಗೋಸ್ಕರ ಅಂತ ಹೇಳಿ 1 ಅವರ್ ಅಥವಾ 1.5 ಅವರ್ ನೀವು ಡೈಲಿ ಡೆಡಿಕೇಟ್ ಮಾಡಲೇಬೇಕು. ಬೆಳಿಗ್ಗೆ ಒಂದು 45 ಮಿನಿಟ್ಸು ಮತ್ತು ಸಾಯಂಕಾಲ ಒಂದು 45 ಮಿನಿಟ್ಸು. ಯಾಕೆ ಅಂತಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಮೇಯ್ನಾಗಿ ಮೆನ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ವಿಮೆನ್ ಪಾಪ್ಯುಲೇಷನಲ್ಲಿ ಯೂಶಲಿ ಏನಾಗುತ್ತೆ ನಮಗೆ, ಅಂದರೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಸಿಚುವೇಶನ್ಸ್ ಇದೆ. ಅಂದರೆ ಫ್ಯಾಮಿಲಿ ಹ್ಯಾಂಡಲ್ ಮಾಡಬೇಕು, ತದನಂತರ ಕಿಡ್ಸ್ ಇದ್ದರೆ ಮಕ್ಕಳಿದ್ರೆ ಆ ಒಂದು ಅವ್ರ ಸ್ಕೆಡ್ಯೂಲನ್ನು ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಆಮೇಲೆ ಕುಕಿಂಗ್ ಇದರಲ್ಲೇ ನಮ್ಮದು ತುಂಬ ಕೆಲಸ, ಅಂದರೆ ಅಡುಗೆ ಮನೆ ಕೆಲಸಗಳು ಜಾಸ್ತಿ ಇರುತ್ತೆ. ಆಮೇಲೆ ಮನೆ ಮೇಂಟೆನೆನ್ಸು ಅದು ಇದು ಅಂತ ಅದೆಲ್ಲ ನಮ್ಮ ತಲೆ ಮೇಲೆ ಇರ್ಲಿಕ್ಕಾಗಿ ನಿಮಗೆ ಅಂತ ಟೈಮ್ ಸಿಗಲ್ಲ. ಏನಾಗುತ್ತೆ, ಇದೊಂದು ಕೆಲಸ ಮಾಡೋಣ, ಅದಾದ ನಂತರ ಆರಾಮಾಗಿ ಕುತ್ಕೊಳ್ತೀನಿ ನಾನು, ಅದಾದ ನಂತರ ವಾಕಿಂಗ್ ಹೋಗ್ತೀನಿ, ಈ ಥರ ಮುಂದೂಡಿಕೆ ನಾವು ಹಾಕೋದು ಜಾಸ್ತಿ ಹೆಣ್ಮಕ್ಳು. ಅದನ್ನು ಬಿಟ್ಟು 45 ಮಿನಿಟ್ಸ್ ಬೆಳಗ್ಗೆ 45 ಮಿನಿಟ್ಸ್ ಮತ್ತು ಸಾಯಂಕಾಲ 45 ಮಿನಿಟ್ಸ್ ನಿಮಗೆ ನೀವು ಸ್ವಲ್ಪ ಟೈಮ್ ಕೊಟ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ನೀರು ಕುಡಿದು ತದನಂತರ ಒಂದು 15 ನಿಮಿಷ ವಾಕಿಂಗ್ ಮಾಡಿದ ನಂತರ ಒಂದು ಯಾವ್ದಾದ್ರು ನಿಮಗೆ ಆಸನಗಳು ಬರುತ್ತೆ, ಯೋಗಾಸನಗಳು ಯಾವುದಾದ್ರೂ ಬರುತ್ತೆ ನಿಮಗೆ ಅಂತ ಆದರೆ ಒಂದು 2-3 ಆಸನಗಳು ಒಂದು 10ರಿಂದ 15 ನಿಮಿಷ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಇದು ಈ ಒಂದು 45 ಮಿನಿಟ್ಸ್ ಸೆಗ್ಮೆಂಟ್ ಅಂತ ನಾನು ಹೇಳಿದೆ, ಅದನ್ನು ನೀವು 3 ಇದರಲ್ಲಿ ಡಿವೈಡ್ ಮಾಡಿಕೊಂಡ್ರೆ ಲಾಸ್ಟ್ 15 ಮಿನಿಟ್ಸು ಪ್ರಾಣಾಯಾಮ ಮಾಡಿ, ಅಂದರೆ ಮೆಡಿಟೇಷನ್ ಮಾಡಿ. ಅಥವಾ ನಿಮ್ಮ ಪ್ರಾಣಾಯಾಮ ಬರೋದಿಲ್ಲ ಅಂತಂದರೆ ಮೆಡಿಟೇಷನ್ ಮಾಡಿ. ಅಥವಾ ಅದು ಕಷ್ಟ ಅಂತಂದರೆ ಸುಮ್ಮನೆ ಒಂದು ಕತ್ಲೆ ಕೋಣೆಯಲ್ಲಿ ಸುಮ್ಮನೆ ನಿಮ್ಗೆ ಯಾವ ಒಂದು ಪೊಸಿಷನಲ್ಲಿ ಕಂಫರ್ಟಬಲ್ ಇದ್ದೀರಾ ಆ ಒಂದು ಪೊಸಿಷನಲ್ಲಿ ಕುತ್ಕೊಂಡು ನಿಧಾನಕ್ಕೆ ಕಣ್ಣು ಮುಚ್ಕೊಂಡು ನಿಮ್ಮನ್ನು ನೀವು ಅರ್ಥಕೊಳ್ಳಿ. ಅಂದರೆ ನಿಮ್ಮ ಬಾಡಿ, ನಿಮ್ಮ ದೇಹವನ್ನು ನೀವು ಅರ್ಥಕೊಳ್ಳಿ. ಆಮೇಲೆ ಏನೆಲ್ಲ ಮಾಡಿದ್ರಿ ಬೆಳಗ್ಗೆಯಿಂದ ಸಾಯಂಕಾಲ, ಏನೆಲ್ಲ ಮಾಡಿದ್ರಿ ಅಥವಾ ನಾಳೆ ಬೆಳಗ್ಗೆಗೆ ಏನು ಮಾಡಬೇಕು ನೀವು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ನೀವು ಎಷ್ಟು ನಿಮ್ಮನ್ನು ನೀವು ಸ್ಲೋ ಡೌನ್ ಮಾಡ್ತೀರಾ ಅಷ್ಟು ನಿಮ್ಮ ಎಫಿಕೆಸಿ ಜಾಸ್ತಿ ಆಗುತ್ತೆ. ಅಂದರೆ ನಿಮಗೆ ಅಷ್ಟು ಸಹನೆ ಶಕ್ತಿ ನಿಮಗೆ ಹೆಚ್ಚಾಗೋದು ಇಂಥ ಒಂದು ಪ್ರಾಕ್ಟೀಸಸ್ಗಳನ್ನು ನೀವು ಮಾಡಿದಾಗ. ಆದ ಕಾರಣ 1.5 ಅವರ್ ನಿಮ್ದಲ್ಲ, ಅದು ನನಗೋಸ್ಕರ, ನನ್ನ ದೇಹಕ್ಕೋಸ್ಕರ, ನನ್ನ ತಂದೆಗಲ್ಲ, ನನ್ನ ತಾಯಿಗಲ್ಲ, ಅಥವಾ ನನ್ನ ಮಕ್ಕಳಿಗಲ್ಲ, ನನ್ನ ಗಂಡಂಗಲ್ಲ, ನನಗೋಸ್ಕರ ನಾನು ಕೊಡ್ತಿರುವಂತಹ ಒಂದು 1.5 ಅವರ್ ಟೈಮ್ ಅಂತ ನೀವು ಅದಷ್ಟೇ ಕೆಲಸ ಮಾಡಬೇಕು. ಬೇರೆ ಎಕ್ಸ್ಟ್ರಾ ಬೇಡ. ಅಲ್ಲೆಲ್ಲೋ ಅನ್ನ ಮಾಡೋದಕ್ಕೆ ಇಟ್ರಿ, ಇಲ್ಲಿ ಯೋಗ ಮಾಡ್ತಾ ಇದ್ದೀರಾ, ಮತ್ತು ಅಲ್ಲೆಲ್ಲೋ ಯಾರೋ ಕರೆದ್ರು ಅಲ್ಲಿ ಹೋದೆ, 1.5 ಅವರ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮ್ಗದು
ರೂಢಿ ಆಗ್ತಾ ಹೋಗುತ್ತೆ. ತದನಂತರ ಇಲ್ಲಿ ಆಹಾರ ಆಚಾರ ಆಯ್ತು. ನೆಕ್ಸ್ಟ್ ವಿಚಾರ ಅಂದ್ರೆ ನಿಮ್ಮ ಥಾಟ್ ಪ್ರೋಸೆಸ್, ನಿಮ್ಮ ಯೋಚನೆಗಳು. ಹೆಣ್ಣು ಮಕ್ಳಿಗೆ ಒಂದ್ ಕಡೆ ಕೂತಿದ್ದೀರಾ ಅಂತಂದ್ರೆ ಅಲ್ಲೆಲ್ಲೋ ನೋಡ್ತಾ ಇರ್ತೀವಿ, ಆದ್ರೆ ತಲೆಯಲ್ಲಿ ಏನೋ ಓಡ್ತಾ ಇರ್ತಾರೆ, ನೂರಾರು ಯೋಚನೆಗಳು ಓಡ್ತಾ ಇರುತ್ತೆ. ಅವ್ರಿಗೆ ಹಂಗಾಯ್ತು, ಅವ್ರ ಮಕ್ಳಿಗೆ ಹಿಂಗಾಯ್ತು, ನನ್ಗೆ ಹಿಂಗಾಯ್ತು, ಅವ್ರಿಗೆ ಹಂಗಾಯ್ತು. ಅದನ್ನೆಲ್ಲ ಯೋಚನೆಗಳನ್ನು ಬಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಯೋಚನೆ ಮಾಡಿ. ಇದಿಷ್ಟೇ ನಾನು ಹೇಳೋದು. ಈ ಒಂದು ಥಾಟ್ಸ್ನ ನೀವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂದರೆ, ಯಾಕಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ, ಥಾಟ್ಸ್ ತುಂಬ ಓಡ್ತಾ ಇರುತ್ತೆ. ಇದರಿಂದ ಸ್ಟ್ರೆಸ್ ಆಗಿ ಎಮೋಷ್ನಲ್ ಬ್ರೇಕ್ ಡೌನ್ ಆಗಿರೋದು ಇದೆ, ಅಥವಾ ರಿಲೇಷನ್ಶಿಪ್ಸ್ಗಳಲ್ಲಿ ಇಶ್ಯೂಸ್ ಉಂಟಾಗೋದು ಇರುತ್ತೆ ಈ ಥರ ಆದಾಗ. ಸೊ ನಿಮ್ಮ ಥಾಟ್ಸ್ನ ನೀವು ಹೇಗೆ ಪ್ರೋಸೆಸ್ ಮಾಡ್ಕೊಳ್ಬೋದು? ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೋದು. ಇದನ್ನ ನೀವು ಬೇರೆ ನಮ್ಮ ಆಯುಷ್ ಟಿವಿಯ ಬೇರೆ ವಿಡಿಯೋಸ್ಗಳು ನೀವು ನೋಡ್ತಾ ಹೋದಾಗ ಅಲ್ಲಿ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅದ್ರ ಡೀಟೇಲ್ಸ್ ಎಲ್ಲ ಹೇಳಿರ್ತಾರೆ. ನೀವು ಆ ಒಂದು ವಿಡಿಯೋಸ್ಗಳನ್ನು ನೋಡ್ತಾ ಹೋಗ್ಬೋದು. ತದನಂತರ ನಿಮ್ಮ ಡೇನ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ದೇನೆಲ್ಲ ಕೆಲಸಗಳಿದೆ ಅದನ್ನು ನೀವು ಪ್ಲ್ಯಾನ್ ಮಾಡಿ ಒಂದು ಜರ್ನಲಿಂಗ್ ಮಾಡಬೇಕು. ಈ ಜರ್ನಲಿಂಗ್ ಟಿಪ್ಸು ಕೂಡ ವಿಡಿಯೋಸ್ಗಳಲ್ಲಿ ಇದೆ, ಅದನ್ನು ನೀವು ನೋಡ್ಬೋದು. ತದನಂತರ ಸ್ಲೀಪ್ ಸೈಕಲ್, ನಿಮ್ಮ ಸ್ಲೀಪ್ ಸೈಕಲ್ನ ನೀವು ಟ್ರೈನ್ ಮಾಡ್ಕೊಳ್ಬೇಕು, ಅಂದರೆ ಸ್ಕೆಡ್ಯೂಲ್ ಮಾಡಬೇಕು. ನಾನು ಇಷ್ಟು ಗಂಟೆಗೇ ಮಲ್ಕೊಳ್ತೀನಿ, ಏನೇ ಕೆಲಸ ಇದ್ರೂ ಅಥವಾ ನನಗೆ ಏನೇ ಕಮಿಟ್ಮೆಂಟ್ಸ್ ಇದ್ರೂ ನನಗೆ 6 to 7 hours ಅಥವಾ 7 to 8 hours ಆಫ್ ಸ್ಲೀಪ್ ತುಂಬ ಇಂಪಾರ್ಟೆಂಟ್ ಅಂತ ಅದನ್ನು ಅರ್ಥಕೊಂಡು ನೀವು ಆ ಸ್ಲೀಪ್ ಸೈಕಲ್ನ ಫಾಲೋ ಮಾಡಬೇಕಾಗತ್ತೆ. ಇದು ಹೊರತುಪಡಿಸಿ ಅದೇ ನಾನು ಮುಂಚೆ ಹೇಳ್ದಂಗೆ ನಿಮ್ಗೆ ಅದೇ ಪ್ರಾಣಾಯಾಮ ಟೆಕ್ನಿಕ್ಸ್ ಆಗಿರ್ಬೋದು ಅಥವಾ ನಿಮಗೆ ಮೆಡಿಟೇಷನ್ ಆಗಿರ್ಬೋದು. ಇಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ನಾನು ಇನ್ನೊಂದು ಪ್ರಾಕ್ಟೀಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದು ಚಂದ್ರಭೇದನ ಪ್ರಾಣಾಯಾಮ. ನಿಮ್ಮ ಎಮೋಷನ್ಸ್ ಏನಿದೆ ಅಂದರೆ ನಿಮ್ಮ ಒಂದು ಮೆಂಟಲ್ ಸ್ಟೇಟಸ್ ಏನಿದೆ ಅಥವಾ ಎಮೋಷನ್ಸ್ ಏನಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಇದು ಚಂದ್ರಭೇದನ ಪ್ರಾಣಾಯಾಮ ತುಂಬ ಉಪಯೋಗಕರ. ಸೊ ಈ ಎಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಹೆಲ್ತ್, ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲಿ ಆಗಿರ್ಬೋದು, PCOD ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಲ್ಲಿ ಆಗಿರ್ಬೋದು, ಇದು ಯೂಶಲಿ ಇದು ಏನು ನಾನು ಹೇಳಿದೆ ಇದು ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸು. ಇನ್ನು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ರೆಮಿಡೀಸ್ ಅಂತ ಏನು ನಾವು ಹೇಳ್ತಾ ಅಂದರೆ ರೆಮಿಡೀಸ್ ಅಂತ, ಡಿಸೀಸ್ ರೆಮಿಡೀಸ್ ಅಂತ ಏನು ಹೇಳ್ತೀವಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.